ನಮಸ್ತೆ ಸ್ನೇಹಿತರೆ, ವೈಶಾಖ ಪುರಾಣದ 20ನೆಯ ಅಧ್ಯಾಯ ಭಗವತ ಧರ್ಮಗಳು. ಸರ್ವರಿಷ್ಟಪ್ರಶಮನಂ ಸರ್ವಶಕ್ತಿಮನಮಂ ನಾರಾಯಣಂ ಸದಾ ವಂದೇ ಸಕಲ ಭೀಷ್ಟದಾಹಿನಂ. ಶ್ರುತದೇವ ಮುನಿಯು ಭಗವತ ಧರ್ಮದ ಬಗ್ಗೆ ತಿಳಿಸುವ ಮೊದಲು ವಿಷ್ಣು ಎಲ್ಲರಿಗಿಂತ ಶ್ರೇಷ್ಠನಾದರೆ ಪ್ರಾಣದೇವನು ಜೀವರಲ್ಲಿ ಉತ್ತಮನೆಂಬ ವಿಚಾರವನ್ನು ತಿಳಿಸುತ್ತಾನೆ. ಹಿಂದೆ ನಾರಾಯಣನು ಬ್ರಹ್ಮನನ್ನು ತನ್ನ ನಾಭಿ ಕಮಲದಿಂದ ಸೃಜಿಸಿ ಹಲವಾರು ದೇವತೆಗಳನ್ನು ಸೃಷ್ಟಿಸುವಂತೆ ಮಾಡಿದನು. ನಂತರ ದೇವತಾ ಸಾಮ್ರಾಜ್ಯಕ್ಕೆ ಬ್ರಹ್ಮನನ್ನೇ ರಾಜನನ್ನಾಗಿ ನಿಯಮಿಸಿ ಯುವರಾಜನಾಗಿ ಒಬ್ಬ ದೇವತೆಯನ್ನು ಹರಿಸುವಂತೆ ಆದೇಶಿಸಿದನು. ದೇವತೆಗಳಲ್ಲಿ ಅಂತಃಕಲಹ ಪ್ರಾರಂಭವಾಯಿತು. ಯುವರಾಜ ನಾನು ಎಂದು ಎಲ್ಲರೂ ಮುಂದೆ ಬಂದರು. ಕೆಲವರು ಇಂದ್ರನೇ ಉತ್ತಮನೆಂದರೆ ಸೂರ್ಯನು ಇದಕ್ಕೆ ಯೋಗ್ಯನೆಂದು ಹೇಳಿ ಕಾಮನು ಇದಕ್ಕೆ ಸೂಕ್ತನೆಂದು ಭಿನ್ನವಾಗಿ ಸೂಚಿಸಿದರು. ಕೆಲವು ದೇವತೆಗಳು ಯಾರನ್ನು ಯುವರಾಜನಾಗಿ ಹಾರಿಸಬೇಕೆಂದು ತಿಳಿಯುತ್ತಿಲ್ಲವೆಂದು ನಾರಾಯಣನನ್ನೇ ಪ್ರಾರ್ಥಿಸಿದರು. ಆಗ ಭಗವಂತನು ವಿರಾಟ್ ರೂಪವನ್ನು ಸೃಜಿಸಿ ದೇವತೆಗಳನ್ನು ಅದರ ವಿವಿಧ ಅಂಗಾಂಗಗಳ ಚಲನ ಶಕ್ತಿಯಾಗಿ ನಿಯಮಿಸಿ ಯಾರು ಅದರಿಂದ ಹೊರಬಂದಾಗ ದೇಹ ಬೀಳುವುದೋ ಪ್ರವೇಶಿಸಿದಾಗ ನಿಶ್ಚೇತನವಾಗುವುದೋ ಆ ದೇವತೆಯು ಯುವರಾಜ ಪದವಿಗೆ ಅರ್ಹನೆಂದು ಸೂಚಿಸಿದನು. ದೇವತೆಗಳು ಇದರಂತೆ ನಡೆದುಕೊಂಡರು. ಮೊದಲು ಪಾದಗಳಿಂದ ಜಯಂತನು ಹೊರಬಿದ್ದಾಗ ಆ ಮನುಷ್ಯನು ಎಳವನಾದನು. ಇಂದ್ರನು ಹೊರಬಿದ್ದಾಗ ಕೈಗಳನ್ನು ಕಳೆದುಕೊಂಡನು. ಸೂರ್ಯನು ಹೊರಟಾಗ ಕುರುಡನಾದನು. ಅಗ್ನಿಯು ಹೊರಬಿದ್ದಾಗ ಮೂಕನಾದನು. ರುದ್ರನು ಆಚೆಗೆ ಬಂದಾಗ ಜಡನಾದನು. ಆದರೆ ದೇಹವು ನಿಷ್ಕ್ರಿಯವಾಗಲಿಲ್ಲ. ಎಲ್ಲರ ನಂತರ ಪ್ರಾಣನು ಹೊರಬಿದ್ದನು. ಆಗ ದೇಹವು ಬಿದ್ದು ಹೋಯಿತು. ದೇವತೆಗಳು ಮೊದಲಿನಂತೆ ದೇಹದ ಒಳಹೊಕ್ಕರು. ಪ್ರತಿಯೊಬ್ಬ ಪ್ರವೇಶಿಸಿದಂತೆ ಆಯಾ ಅಂಗವು ಪೂರ್ಣವಾಯಿತೇ ಹೊರತು ಶರೀರವು ಮೇಲೇಳಲಿಲ್ಲ. ಪ್ರಾಣದೇವನು ಪ್ರವೇಶಿಸಿದಾಗ ಅದು ಚೈತನ್ಯ ಪಡೆಯಿತು. ಇದರಿಂದ ಪ್ರಾಣನೇ ಜೀವಾಧಿಕನೆಂದು ತೀರ್ಮಾನಿಸಿ ದೇವತೆಗಳ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿದರು. ಪರಮಾತ್ಮನಾದ ಶ್ರೀ ಹರಿ ಮಹಾಲಕ್ಷ್ಮಿಯರನ್ನು ಬಿಟ್ಟರೆ ಪ್ರಾಣನಿಗಿಂತ ಅಧಿಕರು ಯಾರೂ ಇಲ್ಲ. ಸಕಲ ಜೀವರಾಶಿಗಳಲ್ಲೂ ದೇವತೆಗಳಲ್ಲೂ ಪ್ರಾಣನು ಸನ್ನಿಹಿತನಾಗಿದ್ದು ಎಲ್ಲರ ವ್ಯಾಪಾರಗಳನ್ನು ಚಲನೆಯನ್ನು ಮಾಡುತ್ತಾನೆ. ಹೀಗೆ ಶಂಕ ಮುನಿಯು ಹೇಳಿದಾಗ ವ್ಯಾಧನು ಹೀಗಿದ್ದರೂ ಪ್ರಾಣನ ಮಹಿಮೆ ಜಗತ್ತಿನಲ್ಲಿ ಹೆಚ್ಚು ಪ್ರಚಾರವಾಗದಿರಲು ಕಾರಣವೇನೆಂದು ಕೇಳಿದನು. ಆಗ ಶಂಕ ವಿಪ್ರನು ಉತ್ತರಿಸಿದನು, ಹಿಂದೆ ಪ್ರಾಣನು ಅಶ್ವಮೇಧ ಯಾಗ ಮಾಡಲು ನಿರ್ಧರಿಸಿ ಗಂಗಾ ತೀರದಲ್ಲಿ ಭೂಶುದ್ಧಿ ಮಾಡಿದನು. ಆಗ ಹುತ್ತದೊಳಗೆ ಅಡಗಿದ್ದ ಕಣ್ವನೆಂಬ ಮುನಿಯು ಹೊರಬಂದು ಪ್ರಾಣನನ್ನು ಭೂಮಿಯಲ್ಲಿ ನಿನಗೆ ಪ್ರಚಾರವಿಲ್ಲದೆ ಹೋಗಲಿ ಎಂದು ಶಪಿಸಿದನು. ಆಗ ಪ್ರಾಣನು ನೀನು ಗುರುದ್ರೋಹಿಯಾಗು ಎಂದು ಪ್ರತಿಶಾಪವತ್ತನು. ಅಂದಿನಿಂದ ದೇವತೆಗಳ ಯುವರಾಜನು ಜೀವೋತ್ತಮನು ಶ್ರೀಹರಿಗೆ ಅತ್ಯಂತ ಪ್ರೀತಿಪಾತ್ರನೂ ಆಗಿದ್ದರೂ ಪ್ರಾಣದೇವನಿಗೆ ಭೂಲೋಕದಲ್ಲಿ ಹೆಚ್ಚು ಪ್ರಚಾರವಿಲ್ಲವಾಯಿತು. ಕಣ್ವ ಋಷಿಯು ತನ್ನ ಗುರುವಾದ ಸೂರ್ಯೋದೇವನನ್ನು ಹೊಡೆದು ಗುರುದ್ರೋಹಿಯಾದನು. ಪ್ರಾಣದೇವನ ಮಹಿಮೆ ಅಪಾರವಾಗಿದೆ. ಆತನ ಕೀರ್ತಿ ಇತರ ಲೋಕಗಳಲ್ಲಿ ಕಂಡಿದ್ದರೂ ಭೂಲೋಕದಲ್ಲಿ ಹೆಚ್ಚು ಖ್ಯಾತವಾಗಿಲ್ಲವೆಂದು ಶಂಕ ಬ್ರಾಹ್ಮಣನು ವ್ಯಾಧನಿಗೆ ತಿಳಿಸಿದನು. ಎಂಬಲ್ಲಿಗೆ ವೈಶಾಖ ಮಹಾತ್ಮೆಯ 20ನೆಯ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.